ಕೊಪ್ಪಳ ಜಿಲ್ಲೆಯ ದೋಟಿಹಾಳದ ಶತಮಾನೋತ್ಸವ ಶಾಲೆಯ 8 ಕೊಠಡಿಗಳು ಶಿಥಿಲಗೊಂಡಿದ್ದು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿತ್ತು. ಈ ಕುರಿತಾಗಿ ಉದಯವಾಣಿ ಸುದ್ದಿ ಪ್ರಕಟಿಸಿತ್ತು. ಆವರಣದಲ್ಲಿ ನೀರು ನಿರಂತರವಾಗಿ ಹರಿಯುತ್ತಿದ್ದು ಶಾಲಾ ಕೊಠಡಿಗಳು ಅಪಾಯದ ಅಂಚಿನಲ್ಲಿವೆ. ಇದೀಗ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಶಿಥಿಲಗೊಂಡ 8 ಕೊಠಡಿಗಳನ್ನು ನೆಲಸಮ ಮಾಡಿ ಹೊಸ ನಿರ್ಮಾಣಕ್ಕೆ ಸೂಚನೆ ನೀಡಿದ್ದಾರೆ. ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಶಾಲೆಗೆ ಭೇಟಿ ನೀಡಿ ಸದ್ಯ ಕೆಕೆಆರ್ಡಿಪಿ ಯೋಜನೆಯಲ್ಲಿ 4 ಕೊಠಡಿಗಳನ್ನು ತ್ವರಿತವಾಗಿ ನಿರ್ಮಾಣ ಮಾಡಲು ಕ್ರಮ ಕೈಗೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೊಠಡಿಗಳ ನಿರ್ಮಾಣಕ್ಕೆ ಸಹಕಾರ ನೀಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಸರ್, ನಾನು ಮಲ್ಲಪ್ಪ ಕಿರಿಗೆ ಅಂತಂದು ಇಲ್ಲಿ ಪ್ರಭಾರಿ ಮುಖ್ಯಗಳಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ನಿರಂತರ ಮಳೆಯಿಂದಾಗಿ ಸುಮಾರು 8 ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿಗೊಂಡಿದ್ದು. ಹೀಗಾಗಿ ನಾನು ಅವಾಗೇನ ಇಲ್ಲಿ ಗ್ರಾಮ ಪಂಚಾಯತಿಯರಾಗಿರ್ಬೋದು ಅಥವಾ ಊರಿನ ಗ್ರಾಮಸ್ಥರಾಗಿರ್ಬೋದು, ಜೊತೆಗೆ ನಮ್ಮ BO ಆಫೀಸ್ನಾಗಿರ್ಬೋದು ಅಥವಾ PW ಮತ್ತು ತಾಲೂಕು ಪಂಚಾಯತಿ ಇವರೆಲ್ಲರಿಗೂ ಸಹಿತವಾಗಿ ಮನವಿಯನ್ನು ಸಲ್ಲಿಸಿದ್ವಿ. ಹೀಗಾಗಿ ಆ ಮನವಿಯ ಒಂದು ಆಧಾರದ ಮೇಲೆ ಇಲಾಖೆಯವರು ಸಹಿತವಾಗಿ ಈ ಒಂದು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಕೊಠಡಿಗಳನ್ನು ಅವರು ಪರಿಶೀಲನೆ ಮಾಡಿ ಇವು ಅಷ್ಟೊಂದು ಸ್ಟ್ರೆಂತ್ ಇಲ್ಲ, ಹೀಗಾಗಿ ಮಕ್ಕಳನ್ನ ಕೂಡಿಸ್ಬೇಡ್ರಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಹಾಗಾಗಿ ಆ ಮಾಹಿತಿಯನ್ನು ಆಧರಿಸಿ, ಜೊತೆಗೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಲೆಟ್ರನ್ನ ಆಧರಿಸಿ ಅವರು ಬಂದು ವಿಸಿಟ್ ಮಾಡಲಾಗಿ ಅವನು ಶಿಥಿಲಾವಸ್ಥೆಯಲ್ಲಿ ಅದಾವ ಅನ್ನೋದಕ್ಕೆ ಅವರು ಮನಗಂಡು ನಂತರದಲ್ಲಿ ನಮ್ಮ ಕಚೇರಿಗೆ ಒಂದು ಪೋಸ್ಟ್ ಮುಖಾಂತರ ಇಲ್ಲ ಇವೆಲ್ಲವನ್ನೂ ಡೆಮೊಲೇಷ್ ಮಾಡೋಕ್ಕೆ ನಿಮಗೆ ಅವಕಾಶ ಕೊಟ್ಟಿದೆ, ಹೀಗಾಗಿ ನೀವು ಡೆಮೊಲೇಷನ್ ಮಾಡಿರಿ ಅನ್ನುವಂಥ ಒಂದು ಆದೇಶವನ್ನು ಸಹಿತವಾಗಿ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ತಾಲೂಕು ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು ಮತ್ತು ಶಾಸಕರ ಗಮನಕ್ಕೆ ಇದನ್ನು ತರಲಾಗಿ ಶಾಸಕರು ಸಹಿತವಾಗಿ ಇವನ್ನ ಡೆಮೊಲೇಷ್ ಮಾಡೋಕ್ಕೆ ಮಾಡಿದ ತಕ್ಷಣ ನಾವು ಭೂಮಿ ಪೂಜೆ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಹೀಗಾಗಿ ಇವತ್ತಿನ ದಿವಸದಲ್ಲಿ ನಾವು ಎಲ್ಲ ಕೊಠಡಿಗಳನ್ನು ನೆಲಸಮಗೊಳಿಸಿದ್ವಿ. ಇನ್ನೇನು 1-2-3 ದಿವಸದಲ್ಲಿ ಅವೆಲ್ಲವೂ ಸಹಿತವಾಗಿ ಸ್ವಚ್ಛ ಮಾಡಿ ಯಾವ ರೀತಿಯಾಗಿ ಆ್ಯಸ್ ಇಟ್ ಈಸ್ ನೆಲ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ನಾವು ಮಾಡಬೇಕನ್ನುವಂಥ ಒಂದು ಉದ್ದೇಶನ ಇಟ್ಕೊಂಡಿವಿ. ಆದಷ್ಟು ತೀವ್ರಗತಿಯಿಂದ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಈ ಗ್ರಾಮಸ್ಥರ ಒತ್ತಡದಿಂದಾಗಿ ನಮ್ಮ ಸುಮಾರು, ಯಾಕಂದರೆ 8 ಕೊಠಡಿಗಳು ಈ ಸದ್ಯಕ್ಕೆ ಶಾಲೆ ಮಕ್ಕಳು ಕೂಡಿಸೋದಕ್ಕೆ ಭಾಳಷ್ಟು ಪ್ರಾಬ್ಲಮ್ ಆಗುತ್ತೆ. ಹೀಗಾಗಿ ಆದಷ್ಟು ಬೇಗನೆ ಈ ಕೊಠಡಿಗಳನ್ನು ನಿರ್ಮಾಣ ಮಾಡ್ಬೇಕಂತಂದು ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಗ್ರಾಮಸ್ಥರಿಗೆ ಅಥವಾ ಈ ಒಂದು ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಸಹಿತವಾಗಿ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. MLA 4 ರೂಮ್ ಹಾಕಿವಿ ಅಂತ ಹೇಳಿದ್ದಾರೆ ರೀ. ಇಲ್ಲಿ ಊರೊಳಗೆ ಅಂಗನವಾಡಿ ಉದ್ಘಾಟನೆಗೆ ಬಂದಿದ್ರು ಅವ್ರನ್ನ ಕರ್ಕೊಂಬಂದು ತೋರ್ಸೋಕ್ಕಾಗಿಲ್ಲ. ನಮ್ಗೆ ಬೇಕಾಯಿತು 8 ರೂಮ್ ಬೇಕಾಯಿತು, 4 ಹಾಕಿವಿ ರೀ. ಈಗ ಇವು ತಾಲೂಕು ಒಳಗೆ ಭಾಳ ಶಾಲೆಗಳದಾವೆ, ಎಲ್ಲರಿಗೂ ಸಮಾಧಾನ ಮಾಡಬೇಕು. ನೀವು ಮಕ್ಕಳ ಸಂಖ್ಯೆ ಹೆಚ್ಚಿದ್ದಕ್ಕೆ 4 ಹಾಕಿವಿ. ಈ 4ನೇ ಏನೈತೆ ನೀವು ಆದಷ್ಟು ಬೇಗ ಡೆಮೊಲಿಷ್ ಮಾಡಿಸ್ಕೇಸಿ ಪರ್ಮಿಷನ್ ತೊಗೊಂಡು ಡೆಮೊಲಿಷ್ ಮಾಡಿಸ್ಕೇಸಿ ನೀವು ಅವನು ರೂಮ್ ಕಟ್ಟಡ ಮಾಡೋದ್ರೊಳಗಾಗಿ ಮುಂದೆ ಮತ್ತು ನಾವು ಯಾವ್ದಾರ ಅನುದಾನದೊಳಗೆ ಇನ್ನೊಂದಿಷ್ಟು ರೂಮ್ ಹೆಚ್ಚುವರಿಯಾಗಿ ಹಾಕಿ ಕೊಡ್ತೀನಿ ಅನ್ನೋ ಮಾತನ್ನು ಭರವಸೆ ಕೊಟ್ಟಿದ್ದಾರೆ ರೀ. ಹಾಗಾಗಿ ಎಲ್ಲ ರೂಮ್ಗಳನ್ನು ಡೆಮೊಲಿಷ್ ಮಾಡಿದ್ದೀವಿ. ಇನ್ನೊಂದು ಕೆಲಸ ಅದ, 2 ದಿವಸದಾಗ ಇದನ್ನು ಕ್ಲಿಯರ್ ಮಾಡಿ ಕೇಸಿ ಆ್ಯಸ್ ಇಟ್ ಈಸ್ ನೆಲ ಸಮಯ ಆಗೈತೆ ಆ ರೀತಿ ಮಾಡಿ ಕೇಸಿ ಈಗ ಚಳಿಗಾಲ ಅಧಿವೇಶನ ಇರೋದ್ರಿಂದ ಅಧಿವೇಶನ ಮುಗಿದಿಂದ MLA ಕರ್ಕೊಂಬಂದು ಗುದ್ಲಿ ಪೂಜೆ ಮಾಡಿಸ್ಬೇಕಂತ ಅಂದ್ಕೊಂಡಿವಿ.